ಕಮಲ ಮುದುಡಲು ಕಾರಣವಾಗಿದ್ದು ಯೂಟ್ಯೂಬರ್ ಧ್ರುವರಾತಿ ಹೇಗೆ ಗೊತ್ತಾ? ಮೋದಿ ಜನಪ್ರಿಯತೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಧ್ರುವರಾಟಿ. ಮೋದಿ ಸರ್ವಾಧಿಕಾರದ ಬಗ್ಗೆ ನೈಜ ಹೇಳಿದ್ರ ಧ್ರುವರಾಟಿ. ಇತ್ತೀಚೆಗೆ ಮಾಧ್ಯಮಗಳು ಒಂದು ಪಕ್ಷದ ಮುಖವಾಣಿಯಂತೆ ಕಾರ್ಯನಿರ್ವಹಿಸ್ತಾ ಇರೋದು ಕಣ್ಣಿಗೆ ರಾಚತೆ. ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದ 4ನೇ ಕಂಬ ತನ್ನ ಕೆಲಸ ಮರೆತಿರೋದು ಸ್ಪಷ್ಟವಾಗಿದೆ. ಯೂಟ್ಯೂಬ್ ಚಾನೆಲ್ಗಳನ್ನ ನೋಡುವವರ ಸಂಖ್ಯೆ ಹೆಚ್ಚಾಗ್ತಾ ಇರುವುದು ಇದನ್ನ ಮತ್ತಷ್ಟು ಸ್ಪಷ್ಟವಾಗಿಸಿದೆ. ಸದ್ಯ ನಾವು ಕೂಡ ಹೇಳೋದಕ್ಕೆ ಹೊರಟಿರೋದು ಇಂತಹದ್ದೇ ಒಬ್ಬ ಯೂಟ್ಯೂಬರ್ ಬಗ್ಗೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಸ್ಥಾನಗಳನ್ನು ಗಳಿಸಲು 150ರ ಗಡಿ ದಾಟಲ್ಲ ಎಂದು ಹೇಳಲಾಗ್ತಾ ಇದ್ದ ಇಂಡಿಯಾ ಒಕ್ಕೂಟದ ಸಾಧನೆಗೆ ಹೆಚ್ಚು ಕೊಡುಗೆ ಕೊಟ್ಟವರಲ್ಲಿ ಈ ಯೂಟ್ಯೂಬರ್ ಧ್ರುವರಾಟಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಧ್ರುವರಾಟಿ ಮತ್ತು ಸತ್ಯಾಂಶದ ಮೇಲೆ ಬೆಳಕು ಚೆಲ್ಲುವ ವಿಡಿಯೋಗಳು. ಧ್ರುವರಾಟಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಚುನಾವಣೆಯ ಸಮಯದಲ್ಲಿ ಮತ್ತು ಅದಕ್ಕಿಂತ ಮುಂಚೆಯಿಂದ ಸರ್ಕಾರದ ನೀತಿಗಳ ವಿರುದ್ಧ ಮಾಡಿದ ವಿಡಿಯೋಗಳು ಜನರ ಗಮನ ಸೆಳೆಯಲು ಪ್ರಾರಂಭವಾಗಿದ್ವು. ಮಾಹಿತಿಯುಕ್ತ ಮತ್ತು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ವಿಷಯಗಳನ್ನು ಮುಟ್ಟಿಸುವ ಅವರ ವಿಡಿಯೋಗಳು ವೈರಲ್ ಆಗೋದಕ್ಕೆ ಪ್ರಾರಂಭವಾಗಿದ್ವು. ಜನ ಅವರ ವಿಡಿಯೋಗಳನ್ನು ಹುಡುಕಿ ನೋಡೋದಕ್ಕೆ ಪ್ರಾರಂಭಿಸಿದ್ದೇ ಮೋದಿ ಸರ್ಕಾರದ ಪತನಕ್ಕೆ ಹೊಡೆದ ಮೊದಲ ಮೊಳೆಯಾಗಿತ್ತು. ಧ್ರುವರಾಟಿ ಭಾರತೀಯರಾದರೂ ಜರ್ಮನಿನಲ್ಲಿ ನೆಲೆಸಿದ್ದಾರೆ. ದೇಶದ ಬಗ್ಗೆ ಅಪಾರ ಕಾಳಜಿ ಇರುವ ಇವರು ತಮ್ಮ ವಿಡಿಯೋಗಳಲ್ಲಿ ಬಿಜೆಪಿ ಸರ್ಕಾರದ ನೀತಿಗಳು ಜನಸಾಮಾನ್ಯರನ್ನ ಹೇಗೆ ಬಾಧಿಸ್ತಾ ಇದ್ದಾವೆ, ಶ್ರೀಮಂತರ ತಿಜೋರಿಯನ್ನ ಹೇಗೆ ತುಂಬಿಸ್ತಾ ಇದೆ ಎಂಬುದರ ಬಗ್ಗೆ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕೂಡ ಪಡೆದಿದ್ವು. ಸರ್ವಾಧಿಕಾರ ಪ್ಲಸ್ ಮೋದಿ ಸರ್ಕಾರ. ಲೋಕಸಭೆ ಚುನಾವಣಾ ಸಮಯದಲ್ಲಿ ಮತ ಚಲಾಯಿಸುವ ಮುನ್ನ ಯೋಚಿಸಿ ಮತ ಚಲಾಯಿಸುವಂತೆ ಮಾಡಿದ್ದ ಸರಣಿ ವಿಡಿಯೋಗಳು ಯೂಟ್ಯೂಬ್, ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ದಾಖಲೆ ಬರೆದಿದ್ವು. ರಿಯಾಲಿಟಿ ಆಫ್ ಮೋದಿ, ದಿ ನರೇಂದ್ರ ಮೋದಿ ಫೈಲ್ಸ್, ಸರ್ವಾಧಿಕಾರ ಜಾರಿಯಾಯಿತೆ, ಚುನಾವಣಾ ಬಾಂಡ್ಗಳ ಹಗರಣ, ಮೋದಿ ದಿ ರಿಯಲ್ ಸ್ಟೋರಿ, ರೈತರು ಮತ್ತು ಮೋದಿ, ರಾಮ ಮಂದಿರ ಮುಂತಾದ ವಿಡಿಯೋಗಳನ್ನು ಜನ ಮತ್ತೆ ನೋಡ್ತಾ ಇದ್ದಾರೆ. ಈ ಎಲ್ಲ ವಿಡಿಯೋಗಳು ಮತದಾರನ ಮೇಲೆ ಪ್ರಭಾವ ಬೀರಿವೆ. ಚುನಾವಣಾ ಸಮಯದಲ್ಲಿ ಮಾಧ್ಯಮಗಳು ಬಿಜೆಪಿ ಪರ ವಹಿಸಿದ್ದನ್ನ ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆಯ ಬಗ್ಗೆ ನೀಡಿದ ಹೇಳಿಕೆಗಳನ್ನು ಸಾಕ್ಷಿ ಸಮೇತ ಬಯಲು ಮಾಡುವ ಅವರು ತಾವು ವೈಜ್ಞಾನಿಕ ಮತ್ತು ಶೈಕ್ಷಣಿಕ ವಿಡಿಯೋಗಳನ್ನು ಬಿಟ್ಟು ರಾಜಕೀಯ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದ್ದು ಯಾಕೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ಫೆಬ್ರವರಿ 2024ರ ಚಂಡೀಗಢ ಮೇಯರ್ ಎಲೆಕ್ಷನ್ನಲ್ಲಿ ನಡೆದ ಹಗರಣ ಇವರನ್ನ ರಾಜಕೀಯ ವಿಚಾರಗಳ ವಿಡಿಯೋ ಮಾಡಲು ಪ್ರೇರೇಪಿಸಿದ್ದನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವದ ಕೊಲೆ ಎಂದು ಸುಪ್ರೀಂ ಕೋರ್ಟ್ ಕೊಟ್ಟ ಹೇಳಿಕೆ ನನ್ನನ್ನು ತುಂಬಾ ಕಾಡಿತು. ಅಂದಿನಿಂದ ನಾನು ಸುಮ್ಮನೆ ಕೂರುವುದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಅಂದಿನಿಂದ ಜನರನ್ನ ಎಚ್ಚರಿಸುವುದು ನನ್ನ ಕೆಲಸವಾಯಿತು. ಯಾರು ಏನು ಮಾಡಲಿ ಬಿಡಲಿ, ನಾನು ಮಾತ್ರ ಈ ಕೆಲಸವನ್ನ ಮಾಡ್ತೇನೆ ಅಂತ ನಿರ್ಧಾರಕ್ಕೆ ಬಂದಿದ್ರು. ತನ್ನ ಕೆಲಸಕ್ಕೆ 21 ಮಿಲಿಯನ್ ಯೂಟ್ಯೂಬ್ ಚಂದಾದಾರರು 3 ತಿಂಗಳಲ್ಲಿ ಬರೋಬ್ಬರಿ 70 ಮಿಲಿಯನ್ ಯೂನಿಕ್ ಯೂಸರ್ಸ್ ಬಂದಿದ್ದಾರೆ. ಇದರರ್ಥ ಒಂದು ಯೂಟ್ಯೂಬ್ ಚಾನಲ್ ಬರೋಬ್ಬರಿ 7% ಮತದಾರನನ್ನ ತಲುಪಿದೆ. ಇದು ಬರೀ ಯೂಟ್ಯೂಬ್ ಡಾಟಾ. ಆದರೆ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ಗಳ ಮೂಲಕ ಹೆಚ್ಚು ಕಡಿಮೆ 20ರಿಂದ 25% ಮತದಾರರನ್ನ ತಲುಪಿದ್ದೇವೆ. ಅದರಲ್ಲಿ 80% ವೀಕ್ಷಕರು ಭಾರತೀಯರು ಎಂಬ ಡಾಟಾವನ್ನ ಸೂಚಿಸಿದ್ದಾರೆ. ಪ್ರೊಜೆಕ್ಟರ್ಗಳ ಮೂಲಕ ಧ್ರುವರಾಟಿ ವಿಡಿಯೋ ಪ್ರದರ್ಶನ. ಇನ್ನು ಧ್ರುವರಾಟಿಯವರ ವಿಡಿಯೋಗಳನ್ನು ಹರಿಯಾಣ, ಚಂಡೀಗಢ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಪ್ರೊಜೆಕ್ಟರ್ಗಳ ಮೂಲಕ ಪ್ರಸಾರ ಮಾಡಲಾಗಿತ್ತು. ಹಲವು ಸಂದರ್ಶನಗಳಲ್ಲಿ ಯುವಜನತೆ ಇವರ ಹೆಸರನ್ನ ಹೇಳಿದ್ರು. ಇದಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವರ ಇಂಟರ್ವ್ಯೂ, ಇವರ ವಿಡಿಯೋಗಳನ್ನು ವರದಿ ಮಾಡಿವೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇವರ ವಿಡಿಯೋಗಳು ವೈರಲ್ ಆದ ಕಾರಣ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಈ ವಿಡಿಯೋಗಳನ್ನು ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಹಲವು ಮಂದಿ ಭಾಷಾಂತರ ಮಾಡಿದ್ರು. ಈ ಮೂಲಕ ಕೋಟ್ಯಾಂತರ ಜನರನ್ನ ಧ್ರುವರಾಟಿ ತಲುಪಿದ್ರು. ಅವರನ್ನ ತಡೆಯಲು ನಡೆದ ಷಡ್ಯಂತ್ರಗಳು ಕೂಡ ಕಡಿಮೆ ಏನಲ್ಲ. ಆದರೂ ಎಲ್ಲವನ್ನ ದಾಟಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಹಕ್ಕಿಗಾಗಿ ಹೋರಾಡದೆ ಫಲ ಸಿಗುವುದು ಗ್ಯಾರಂಟಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಹೀಗಾಗಿ ಕಾಮನ್ ಮ್ಯಾನ್ ಯಾವತ್ತೂ ಕಾಮನ್ ಮ್ಯಾನ್ ಅಲ್ಲ. ಕಾಮನ್ ಮ್ಯಾನ್ ಶಕ್ತಿಯನ್ನ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಅಂತ ಒತ್ತಿ ಹೇಳಿದ್ದಾರೆ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ 400 ಸ್ಥಾನಗಳನ್ನು ಗಳಿಸುತ್ತವೆ ಅಂತ ಬೀಗುತ್ತಿದ್ದ ಎನ್ಡಿಎ ಕೇವಲ 292 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಸತತ 3ನೇ ಅವಧಿಗೆ ಪ್ರಧಾನಿ ಹುದ್ದೆ ಅಲಂಕರಿಸುತ್ತಿದ್ದಾರೆ. ಆದರೆ ಆಡಳಿತಾರೂಢ ಮೈತ್ರಿಕೂಟದ ಬಗ್ಗೆ ಎಕ್ಸಿಟ್ ಪೋಲ್ಗಳು ಊಹಿಸಿದ್ದಕ್ಕಿಂತ ಕಡಿಮೆಯಾಗಿದೆ. ವಿರೋಧ ಪಕ್ಷವಾದ ಇಂಡಿಯಾ ಮೈತ್ರಿಕೂಟವು 233 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ವು, ಅವು ಕೂಡ ಬಿಜೆಪಿ ಪರವಾಗಿ ಹೇಳಿದ್ವು. ಇನ್ನು ಮುಂದಿನ ದಿನಗಳಲ್ಲಿ ಈ ಸರ್ವೆಗಳನ್ನು ನಂಬಬೇಕು, ನಂಬಬಾರದು? ಕಮೆಂಟ್ ಮೂಲಕ ತಿಳಿಸಿ. ಇತ್ತೀಚೆಗೆ ಮಾಧ್ಯಮಗಳು ಒಂದು ಪಕ್ಷದ ಮುಖವಾಣಿಯಂತೆ ಕಾರ್ಯನಿರ್ವಹಿಸ್ತಾ ಇರೋದು ಕಣ್ಣಿಗೆ ರಾಚತೆ. ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದ 4ನೇ ಕಂಬ ತನ್ನ ಕೆಲಸ ಮರೆತಿರೋದು ಸ್ಪಷ್ಟವಾಗಿದೆ. ಯೂಟ್ಯೂಬ್ ಚಾನೆಲ್ಗಳನ್ನ ನೋಡುವವರ ಸಂಖ್ಯೆ ಹೆಚ್ಚಾಗ್ತಾ ಇರುವುದು ಇದನ್ನ ಮತ್ತಷ್ಟು ಸ್ಪಷ್ಟವಾಗಿಸಿದೆ. ಸದ್ಯ ನಾವು ಕೂಡ ಹೇಳೋದಕ್ಕೆ ಹೊರಟಿರೋದು ಇಂತಹದ್ದೇ ಒಬ್ಬ ಯೂಟ್ಯೂಬರ್ ಬಗ್ಗೆ.
ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಸ್ಥಾನಗಳನ್ನು ಗಳಿಸಲು 150ರ ಗಡಿ ದಾಟಲ್ಲ ಎಂದು ಹೇಳಲಾಗ್ತಾ ಇದ್ದ ಇಂಡಿಯಾ ಒಕ್ಕೂಟದ ಸಾಧನೆಗೆ ಹೆಚ್ಚು ಕೊಡುಗೆ ಕೊಟ್ಟವರಲ್ಲಿ ಈ ಯೂಟ್ಯೂಬರ್ ಧ್ರುವ ರಾಠಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಧ್ರುವ ರಾಠಿ ಮತ್ತು ಸತ್ಯಾಂಶದ ಮೇಲೆ ಬೆಳಕು ಚೆಲ್ಲುವ ವಿಡಿಯೋಗಳು. ಧ್ರುವ ರಾಠಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಚುನಾವಣೆಯ ಸಮಯದಲ್ಲಿ ಮತ್ತು ಅದಕ್ಕಿಂತ ಮುಂಚೆಯಿಂದ ಸರ್ಕಾರದ ನೀತಿಗಳ ವಿರುದ್ಧ ಮಾಡಿದ ವಿಡಿಯೋಗಳು ಜನರ ಗಮನ ಸೆಳೆಯಲು ಪ್ರಾರಂಭವಾಗಿದ್ವು. ಮಾಹಿತಿಯುಕ್ತ ಮತ್ತು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ವಿಷಯಗಳನ್ನು ಮುಟ್ಟಿಸುವ ಅವರ ವಿಡಿಯೋಗಳು ವೈರಲ್ ಆಗುವುದಕ್ಕೆ ಪ್ರಾರಂಭವಾಗಿದ್ವು. ಜನ ಅವರ ವಿಡಿಯೋಗಳನ್ನು ಹುಡುಕಿ ನೋಡೋದಕ್ಕೆ ಪ್ರಾರಂಭಿಸಿದ್ದೇ ಮೋದಿ ಸರ್ಕಾರದ ಪತನಕ್ಕೆ ಹೊಡೆದ ಮೊದಲ ಮೊಳೆಯಾಗಿತ್ತು. ಧ್ರುವ ರಾಠಿ ಭಾರತೀಯರಾದರೂ ಜರ್ಮನಿನಲ್ಲಿ ನೆಲೆಸಿದ್ದಾರೆ. ದೇಶದ ಬಗ್ಗೆ ಅಪಾರ ಕಾಳಜಿ ಇರುವ ಇವರು ತಮ್ಮ ವಿಡಿಯೋಗಳಲ್ಲಿ ಬಿಜೆಪಿ ಸರ್ಕಾರದ ನೀತಿಗಳು ಜನಸಾಮಾನ್ಯರನ್ನ ಹೇಗೆ ಬಾಧಿಸ್ತಾ ಇದ್ದಾವೆ, ಶ್ರೀಮಂತರ ತಿಜೋರಿಯನ್ನ ಹೇಗೆ ತುಂಬಿಸ್ತಾ ಇದೆ ಎಂಬುದರ ಬಗ್ಗೆ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವೀಕ್ಷಣೆ ಕೂಡ ಪಡೆದಿದ್ವು. ಸರ್ವಾಧಿಕಾರ ಪ್ಲಸ್ ಮೋದಿ ಸರ್ಕಾರ. ಲೋಕಸಭೆ ಚುನಾವಣಾ ಸಮಯದಲ್ಲಿ ಮತ ಚಲಾಯಿಸುವ ಮುನ್ನ ಯೋಚಿಸಿ ಮತ ಚಲಾಯಿಸುವಂತೆ ಮಾಡಿದ್ದ ಸರಣಿ ವಿಡಿಯೋಗಳು ಯೂಟ್ಯೂಬ್, ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ದಾಖಲೆ ಬರೆದಿದ್ವು. ರಿಯಾಲಿಟಿ ಆಫ್ ಮೋದಿ, ದಿ ನರೇಂದ್ರ ಮೋದಿ ಫೈಲ್ಸ್, ಸರ್ವಾಧಿಕಾರ ಜಾರಿಯಾಯಿತೆ, ಚುನಾವಣಾ ಬಾಂಡ್ಗಳ ಹಗರಣ, ಮೋದಿ ದಿ ರಿಯಲ್ ಸ್ಟೋರಿ, ರೈತರು ಮತ್ತು ಮೋದಿ, ರಾಮ ಮಂದಿರ ಮುಂತಾದ ವಿಡಿಯೋಗಳನ್ನು ಜನ ಮತ್ತೆ ನೋಡ್ತಾ ಇದ್ದಾರೆ. ಈ ಎಲ್ಲ ವಿಡಿಯೋಗಳು ಮತದಾರನ ಮೇಲೆ ಪ್ರಭಾವ ಬೀರಿವೆ. ಚುನಾವಣಾ ಸಮಯದಲ್ಲಿ ಮಾಧ್ಯಮಗಳು ಬಿಜೆಪಿ ಪರ ವಹಿಸಿದ್ದನ್ನ ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆಯ ಬಗ್ಗೆ ನೀಡಿದ ಹೇಳಿಕೆಗಳನ್ನು ಸಾಕ್ಷಿ ಸಮೇತ ಬಯಲು ಮಾಡುವ ಅವರು ತಾವು ವೈಜ್ಞಾನಿಕ ಮತ್ತು ಶೈಕ್ಷಣಿಕ ವಿಡಿಯೋಗಳನ್ನು ಬಿಟ್ಟು ರಾಜಕೀಯ ವಿಡಿಯೋಗಳನ್ನು ಮಾಡಲು ಪ್ರಾರಂಭಿಸಿದ್ದು ಯಾಕೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ. ಫೆಬ್ರವರಿ 2024ರ ಚಂಡೀಗಢ ಮೇಯರ್ ಎಲೆಕ್ಷನ್ನಲ್ಲಿ ನಡೆದ ಹಗರಣ ಇವರನ್ನ ರಾಜಕೀಯ ವಿಚಾರಗಳ ವಿಡಿಯೋ ಮಾಡಲು ಪ್ರೇರೇಪಿಸಿದ್ದನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವದ ಕೊಲೆ ಎಂದು ಸುಪ್ರೀಂ ಕೋರ್ಟ್ ಕೊಟ್ಟ ಹೇಳಿಕೆ ನನ್ನನ್ನು ತುಂಬಾ ಕಾಡಿತು. ಅಂದಿನಿಂದ ನಾನು ಸುಮ್ಮನೆ ಕೂರುವುದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಅಂದಿನಿಂದ ಜನರನ್ನ ಎಚ್ಚರಿಸುವುದು ನನ್ನ ಕೆಲಸವಾಯಿತು. ಯಾರು ಏನು ಮಾಡಲಿ ಬಿಡಲಿ, ನಾನು ಮಾತ್ರ ಈ ಕೆಲಸವನ್ನ ಮಾಡ್ತೇನೆ ಅಂತ ನಿರ್ಧಾರಕ್ಕೆ ಬಂದಿದ್ರು. ತನ್ನ ಕೆಲಸಕ್ಕೆ 21 ಮಿಲಿಯನ್ ಯೂಟ್ಯೂಬ್ ಚಂದಾದಾರರು 3 ತಿಂಗಳಲ್ಲಿ ಬರೋಬ್ಬರಿ 70 ಮಿಲಿಯನ್ ಯೂನಿಕ್ ಯೂಸರ್ಸ್ ಬಂದಿದ್ದಾರೆ. ಇದರರ್ಥ ಒಂದು ಯೂಟ್ಯೂಬ್ ಚಾನಲ್ ಬರೋಬ್ಬರಿ 7% ಮತದಾರನನ್ನ ತಲುಪಿದೆ. ಇದು ಬರೀ ಯೂಟ್ಯೂಬ್ ಡಾಟಾ. ಆದರೆ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ಗಳ ಮೂಲಕ ಹೆಚ್ಚು ಕಡಿಮೆ 20ರಿಂದ 25ರಷ್ಟು ಮತದಾರರನ್ನ ತಲುಪಿದ್ದೇವೆ. ಅದರಲ್ಲಿ 80% ವೀಕ್ಷಕರು ಭಾರತೀಯರು ಎಂಬ ಡಾಟಾವನ್ನ ಸೂಚಿಸಿದ್ದಾರೆ. ಪ್ರೊಜೆಕ್ಟರ್ಗಳ ಮೂಲಕ ಧ್ರುವ ರಾಠಿ ವಿಡಿಯೋ ಪ್ರದರ್ಶನ. ಇನ್ನು ಧ್ರುವ ರಾಠಿ ಅವರ ವಿಡಿಯೋಗಳನ್ನು ಹರಿಯಾಣ, ಚಂಡೀಗಢ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಪ್ರೊಜೆಕ್ಟರ್ಗಳ ಮೂಲಕ ಪ್ರಸಾರ ಮಾಡಲಾಗಿತ್ತು. ಹಲವು ಸಂದರ್ಶನಗಳಲ್ಲಿ ಯುವಜನತೆ ಇವರ ಹೆಸರನ್ನ ಹೇಳಿದ್ರು. ಇದಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವರ ಇಂಟರ್ವ್ಯೂ, ಇವರ ವಿಡಿಯೋಗಳನ್ನು ವರದಿ ಮಾಡಿವೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇವರ ವಿಡಿಯೋಗಳು ವೈರಲ್ ಆದ ಕಾರಣ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿಯೂ ಕೂಡ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಈ ವಿಡಿಯೋಗಳನ್ನು ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಹಲವು ಮಂದಿ ಭಾಷಾಂತರ ಮಾಡಿದ್ರು. ಈ ಮೂಲಕ ಕೋಟ್ಯಾಂತರ ಜನರನ್ನ ಧ್ರುವ ರಾಠಿ ತಲುಪಿದ್ರು. ಅವರನ್ನ ತಡೆಯಲು ನಡೆದ ಷಡ್ಯಂತ್ರಗಳು ಕೂಡ ಕಡಿಮೆ ಏನಲ್ಲ. ಆದರೂ ಎಲ್ಲವನ್ನ ದಾಟಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಹಕ್ಕಿಗಾಗಿ ಹೋರಾಡದೆ ಫಲ ಸಿಗುವುದು ಗ್ಯಾರಂಟಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಹೀಗಾಗಿ ಕಾಮನ್ ಮ್ಯಾನ್ ಯಾವತ್ತೂ ಕಾಮನ್ ಮ್ಯಾನ್ ಅಲ್ಲ. ಕಾಮನ್ ಮ್ಯಾನ್ ಶಕ್ತಿಯನ್ನ ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಅಂತ ಒತ್ತಿ ಹೇಳಿದ್ದಾರೆ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ 400 ಸ್ಥಾನಗಳನ್ನು ಗಳಿಸುತ್ತವೆ ಅಂತ ಬೀಗುತ್ತಿದ್ದ ಎನ್ಡಿಎ ಕೇವಲ 292 ಸ್ಥಾನಗಳಿಗೆ ತೃಪ್ತಿಪಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಸತತ 3ನೇ ಅವಧಿಗೆ ಪ್ರಧಾನಿ ಹುದ್ದೆ ಅಲಂಕರಿಸುತ್ತಿದ್ದಾರೆ. ಆದರೆ ಆಡಳಿತಾರೂಢ ಮೈತ್ರಿಕೂಟದ ಬಗ್ಗೆ ಎಕ್ಸಿಟ್ ಪೋಲ್ಗಳು ಊಹಿಸಿದ್ದಕ್ಕಿಂತ ಕಡಿಮೆಯಾಗಿದೆ. ವಿರೋಧ ಪಕ್ಷವಾದ ಇಂಡಿಯಾ ಮೈತ್ರಿಕೂಟವು 233 ಸ್ಥಾನಗಳನ್ನು ಪಡೆದುಕೊಂಡಿದೆ. ಇನ್ನು ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ವು, ಅವು ಕೂಡ ಬಿಜೆಪಿ ಪರವಾಗಿ ಹೇಳಿದ್ವು. ಇನ್ನು ಮುಂದಿನ ದಿನಗಳಲ್ಲಿ ಈ ಸರ್ವೆಗಳನ್ನು ನಂಬಬೇಕೋ ನಂಬಬಾರದು, ಕಮೆಂಟ್ ಮೂಲಕ ತಿಳಿಸಿ.